ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಇಷ್ಟು ದಿನ ಅಳೆದು ತೂಗಿ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೈಕಮಾಂಡ್ ತುಂಬ ತಲೆ ಕೆಡಿಸ್ಕೊಂಡಿತ್ತು. ಎಲ್ಲವೂ ಕೂಡ ಆಯಿತು, ಹೊಸ ಸರ್ಕಾರ ರಚನೆ ಆಯಿತು. ಈಗ ಕರ್ನಾಟಕದ ಕಡೆ ನೋಡ್ತಾರಾ ನಾಯಕರು ಅಂತ. ಕುರ್ಚಿ ಕದನ ಏನಿದೆ ರಾಜ್ಯದಲ್ಲಿ, ಇದಕ್ಕೆ ಬ್ರೇಕ್ ಬೀಳುತ್ತಾ? ಕಾಂಗ್ರೆಸ್ ಹೈಕಮಾಂಡ್ ಬಿಕ್ಕಟ್ಟು ಪರಿಹಾರಕ್ಕೆ ಮುಂದಾಗುತ್ತಾ ಅಂತಕ್ಕಂಥ ಪ್ರಶ್ನೆ. ಜೊತೆಗೆ ಸಿಎಂ ಹಾಗೂ DCMಗೆ ಬುಲಾವ್ ನೀಡುತ್ತಾ? ಎಲ್ಲವೂ ಮುಗೀತು, ಇನ್ನೇನೂ ಕಾರಣ ಕೊಡೋದಕ್ಕಿಲ್ಲ ಅವ್ರ ಹತ್ರ. ಹಾಗೆ ನೋಡೋಕ್ಕೆ ಹೋದರೆ ಕೇರಳದ ಡಿಸೈಡ್ ಮಾಡೋದಕ್ಕೇ ತುಂಬ ಟೈಮ್ ತೊಗೊಂಡ್ರು. ಕೊನೆಗೂ ಈಗ ಕೇರಳದ್ದಾಯಿತು, ಅಲ್ಲೊಂದು ಸರ್ಕಾರ ರಚನೆ ಆಯಿತು. ಎಲ್ಲವೂ ಮುಗಿದ ನಂತರ ಈಗ ಕರ್ನಾಟಕದ ಕಡೆ ಚಿತ್ತ ಹರಿಸ್ತಾರಾ? ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಎಲ್ಲ ನಾಯಕರು ಕೂಡ ಇನ್ಮೇಲೆ ಸ್ವಲ್ಪ ಫ್ರೀ ಆಗ್ತಾರೆ. ಸೊ ಇನ್ನು ಮುಂದೆ ಏನು ಅಂತಕ್ಕಂಥ ಪ್ರಶ್ನೆ. ಯಾವಾಗ CM DCMಗೆ ಕರೆ ಬರುತ್ತೆ? ಇಬ್ಬರನ್ನೂ ಕೂರಿಸ್ಕೊಂಡು ಒಟ್ಟಿಗೆ ಮಾತುಕತೆ ಆಡಿ ಇದಕ್ಕೊಂದು ಇತಿಶ್ರೀ ಹಾಡುವ ಸಮಯ ಬಂದಿದೆಯಾ ಅಂತಕ್ಕಂತಹ ಪ್ರಶ್ನೆ ಸದ್ಯಕ್ಕೆ. ಸೊ ಈಗ ಕೇರಳಂ CM ಪ್ರಮಾಣ ವಚನದಲ್ಲಿ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯನವರು. ಇವರು ಹೋಗಿದ್ದರು, ಆಹ್ವಾನ ಇತ್ತು. ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯನವರು ಮಾತುಕತೆಯನ್ನು ನಡೆಸಿದ್ದಾರೆ. ಕೆಲ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ. ಪ್ರಮಾಣ ವಚನ ಸಮಾರಂಭದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ನಮ್ಮ ರಾಜ್ಯದಿಂದ ಹೋಗಿದ್ದು, ಯಾಕೆಂದರೆ ಅವ್ರದ್ದೇ ಪಕ್ಷ ಅಲ್ಲಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಅವರಿಗೆ ಆಹ್ವಾನ ಇತ್ತು, ಹೋಗಿದ್ದರು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಕೂಡ ಬಂದಿದ್ದರು. ರಾಹುಲ್ ಗಾಂಧಿಯವರ ಜೊತೆ ಕೆಲ ಕಾಲ ಮಾತುಕತೆಯನ್ನು ಸಿದ್ದರಾಮಯ್ಯನವರು ನಡೆಸಿದ್ದಾರೆ. ಹಾಗಾದರೆ ಏನು ಮಾತುಕತೆಯನ್ನು ನಡೆಸಿದ್ರು? ಸಿದ್ದರಾಮಯ್ಯನವರು ಮಾತ್ರ ಮಾತುಕತೆ ಆಡಿದ್ರ? DK ಶಿವಕುಮಾರ್ ಕೂಡ ಕ್ಲೈಮ್ ಮಾಡಿದಾರ ಏನಾದರೂ? ಇಂಥ ಅವಕಾಶಗಳು ಸಿಕ್ಕಾಗ ಬಿಡಲ್ಲ, ಮಾತುಕತೆಯ ಮಧ್ಯದಲ್ಲೇ ಎಲ್ಲವೂ ಕೂಡ ನಡೆಯುತ್ತೆ. ತಮ್ಮದು ಒಂದು ಇರಲಿ ಅಂತಂದ್ಬಿಟ್ಟು ತಮ್ಮದು ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ. ಹಾಗಾಗಿ ನೋಡಿ, ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು, ರಾಹುಲ್ ಗಾಂಧಿ, ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸ್ವಲ್ಪ ಹೊತ್ತು ರಾಹುಲ್ ಗಾಂಧಿಯವ್ರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಹೇಗಿದ್ದರೂ ನಾಳೆ ತುಮಕೂರಿನಲ್ಲಿ ಸಮಾವೇಶ ಇದೆ. ಸೊ ಸಮಾವೇಶದ ನಂತರ ದೆಹಲಿಗೆ ಹೋಗಬೇಕಾ? ಕುರ್ಚಿ ಫೈಟ್ ಮಧ್ಯೆ CM ಮತ್ತು ರಾಹುಲ್ ಗಾಂಧಿ ಮಾತುಕತೆ ನಡೆಸಿದ್ದಾರೆ. ಕೇರಳಂನಲ್ಲಿ ಇಬ್ಬರು ನಾಯಕರ ಮಾತುಕತೆ ಕುತೂಹಲವನ್ನು ಕೆರಳಿಸಿದೆ. ಆತ್ಮೀಯವಾಗಿ ಸಿದ್ದರಾಮಯ್ಯನವರನ್ನ ಮಾತನಾಡಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ಹಾಗಾದರೆ ಕುರ್ಚಿ ಫೈಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ರ ಸಿದ್ದರಾಮಯ್ಯನವರು, ಅಥವಾ ಸಂಪುಟ ವಿಸ್ತರಣೆಗೆ ಏನಾದರೂ ಗ್ರೀನ್ ಸಿಗ್ನಲ್ ಕೇಳಿದ್ರ? ಕುತೂಹಲ ಮೂಡಿಸಿದೆ ಇಬ್ಬರು ನಾಯಕರ ಮಾತುಕತೆ ಅಂತಕ್ಕಂಥದ್ದು. ಸಹಜವಾಗಿಯೇ ಭೇಟಿಯಾದಾಗ ಮಾತಾಡ್ತಾರೆ, ಏನಾದರೂ ಒಂದು ರಾಜ್ಯದ ವಿಚಾರವಾಗಿ. ಎಲ್ಲ ಮುಗಿತಲ್ಲ ಸರ್, ಇನ್ನೊಂದು ಸ್ವಲ್ಪ ನಮ್ಮ ಕಡೆ ನೋಡಿ. ಸಿದ್ದರಾಮಯ್ಯನವರು ಕುರ್ಚಿ ಫೈಟ್ ಬಗ್ಗೆ ಪ್ರಸ್ತಾಪ ಮಾಡಲ್ಲ. ಅವರೇನಿದ್ರು ನನಗೆ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಕೊಡಿ, ತುಂಬ ಜನ ಕಾಯ್ಕೊಂಡಿದ್ದಾರೆ ರಾಜ್ಯದಲ್ಲಿ ಮಂತ್ರಿಗಳಾಗೋದಕ್ಕೆ ಅಂತ ಕೇಳಿರ್ತಾರೆ. ಸೊ ಈ ಮಾತುಕತೆ, ಅದಕ್ಕೆ ರಾಹುಲ್ ಗಾಂಧಿಯವರ ರಿಯಾಕ್ಷನ್ ಏನು? ಆಯಿತು ಮಾತಾಡೋಣ, ಡೆಲ್ಲಿಗೆ ಬನ್ನಿ ಅಂತ ಹೇಳಿದಾರಾ, ಅಥವಾ ಕರೆಸ್ತೀನಿ ಅಂತ ಹೇಳಿದಾರಾ? ಏನಾದರೂ ಒಂದು ಇತ್ಯರ್ಥ ಆಗಲೇಬೇಕು ರಾಜ್ಯದ್ದು. ಐದರ್ ಅಧಿಕಾರ ಹಂಚಿಕೆ ಆಗುತ್ತಾ, ಇಲ್ಲ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಿ ಸಂಪುಟ ವಿಸ್ತರಣೆ ಮಾಡ್ಕೊಳ್ಳಿ ಅಂತಾರ, ಗೊತ್ತಿಲ್ಲ. ಒಟ್ಟಾರೆ ಮಾತುಕತೆಯಂತೂ ನಡೆದಿದೆ. ತಿರುವನಂತಪುರಂನಲ್ಲಿ ಭೇಟಿಯಾಗಿರ್ತಕ್ಕಂಥದ್ದು. ಇವತ್ತು ಕೇರಳಂ ಸತೀಶನ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆ ಸಮಾರಂಭದಲ್ಲಿ ಇವರೆಲ್ಲರೂ ಭಾಗಿಯಾಗಿದ್ದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಕಾಂಗ್ರೆಸ್ ಹೈಕಮಾಂಡ್ಗೆ ಇನ್ನೇನೂ ಕಾರಣ ಕೊಡೋದಕ್ಕೆ ಇಲ್ಲವೇ ಇಲ್ಲ, ಎಲ್ಲವೂ ಮುಗೀತು. ಕೇರಳದಲ್ಲಿ ಸರ್ಕಾರ ರಚನೆಯೂ ಆಯಿತು. ಸೊ ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದಾರೆ. ಭೇಟಿಯ ಮಾತುಕತೆಯ ವಿಚಾರ ಏನು ಅಂತ ಗೊತ್ತಾಯ್ತಾ? ಈಗೇನಾದರೂ CM DCMನ ಸದ್ಯದಲ್ಲೇ ಡೆಲ್ಲಿಗೆ ಕರೀತಾರಾ, ಹೇಗೆ ಅಂತ? ಅರವಿಂದ್, ಇವತ್ತು ಕೇರಳಂ CM ಅವರ ಪ್ರಮಾಣ ವಚನ ಕಾರ್ಯಕ್ರಮ ಇತ್ತು. ಅಲ್ಲಿಗೆ ರಾಹುಲ್ ಗಾಂಧಿ ಕೂಡ ಬಂದಿದ್ರು. ರಾಜ್ಯದಿಂದ CM ಮತ್ತೆ DCM ಹೋಗಿದ್ರು. CM ಅವರು ರಾಹುಲ್ ಗಾಂಧಿಯನ್ನ ಆ ಸಮಯದಲ್ಲಿ ಭೇಟಿಯಾಗಿದ್ದಾರೆ. ನಮಗೆ ಬಂದಿರುವಂತ ಮಾಹಿತಿ, ಒಂದು ದೆಹಲಿಯಲ್ಲಿ ಒಂದು ಮಾತುಕತೆಗೆ ಭೇಟಿಗೆ ಒಂದು ಅವಕಾಶ ಕೊಡಬೇಕು ಅಥವಾ ಒಂದು ಟೈಮ್ ಕೊಡಬೇಕು ಅನ್ನುವಂತಹ ಏನು ಅವಕಾಶವನ್ನ CM ಸಿದ್ದರಾಮಯ್ಯನವರು ಕೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಯಾಕೆನ್ನುವಂತಂದ್ರೆ ಗೊತ್ತು, ಸಹಜವಾಗಿ ಈ ರೀತಿಯಾದಂತಹ ಗೊಂದಲಗಳು ರಾಜ್ಯದಲ್ಲಿ ಉಲ್ಬಣ ಆಗಿರುವಂತದ್ದು. ಜೊತೆಗೆ ಅನೇಕ ತಿಂಗಳಿಂದ ಅನೇಕ ಶಾಸಕರು ಸಚಿವ ಸಂಪುಟ
ಪುನರ್ರಚನೆ ಆಗಬೇಕು ಅನ್ನುವಂಥ ಒತ್ತಾಯವನ್ನ ಮಾಡಿದ್ದಾರೆ. ಜೊತೆಗೆ ಅನೇಕ ಹಿರಿಯ ಶಾಸಕರು ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು. ಹೀಗಾಗಿ ಈ ಒಂದು ವಿಚಾರವನ್ನ ಮಾತನಾಡಲಿಕ್ಕೆ ಸಮಯವನ್ನ ಕೊಡಬೇಕು ಅನ್ನುವಂಥ ಮನವಿಯನ್ನ ಸಿಎಂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರಿಗೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಆದ್ರೆ ರಾಹುಲ್ ಗಾಂಧಿ ಅವರು ದೆಹಲಿಗೆ ಹೋದ ಬಳಿಕ ಈ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅನ್ನುವಂಥ ಮಾತುಗಳನ್ನ ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಹೀಗಾಗಿ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರನ್ನ ಯಾವಾಗ ಕರೀತಾರೆ ಅನ್ನುವಂಥದ್ದು ಇರುವಂತ ವಿಚಾರ. ಎರಡು ವಿಚಾರ ಸಹಜವಾಗಿ ಹೈಕಮಾಂಡ್ ಮುಂದೆ ಇದೆ. ಇಷ್ಟು ದಿನ ಒಂದು ಪಂಚರಾಜ್ಯ ಚುನಾವಣೆ ಇತ್ತು, ಈಗ ಕೇರಳಂ ಸಿಎಂ ನ ಪ್ರಮಾಣ ವಚನ ಕಾರ್ಯಕ್ರಮ ಇತ್ತು. ಎಲ್ಲವೂ ಕೂಡ ಮುಗಿದಿದೆ. ಈಗ ಯಾವುದೇ ಕಾರಣ ಹೇಳುವಂತಹ ಸಾಧ್ಯತೆಗಳು ಹೈಕಮಾಂಡ್ಗೆ ಇಲ್ಲ. ಹಾಗಾಗಿ ಒಂದು ಕುರ್ಚಿಯ ಫೈಟ್ ವಿಚಾರ, ಮತ್ತೊಂದು ಸಚಿವ ಸಂಪುಟ ವಿಸ್ತರಣೆ ವಿಚಾರ, ಈ ಎರಡು ವಿಚಾರವನ್ನು ಕೂಡ ಹೈಕಮಾಂಡ್ ಇತ್ಯರ್ಥ ಮಾಡಬೇಕಾಗುತ್ತೆ. ದೆಹಲಿಗೆ ಇಬ್ಬರು ನಾಯಕರನ್ನ ಕರೆದು ಯಾವಾಗ ಇದನ್ನ ಇತ್ಯರ್ಥ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಆದ್ರೆ ಇವತ್ತು ಮಾತ್ರ ಸಿಎಂ ಅವರು ಸಮಯವನ್ನ ಕೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿರುವಂತದ್ದು. ಅರವಿಂದ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಸಹಜವಾಗಿ ಸಮಯ ಕೇಳಿರ್ತಾರೆ, ಸಮಯ ಕೇಳಿರ್ತಾರೋ ಅಥವಾ ಪರ್ಮಿಷನ್ ಇಲ್ಲೇ ಕೊಡಿ ಅಂತಾರೋ, ಆ ಥರ ಏನು ಆಗಿರುತ್ತೋ ಒಂದು ಅವ್ರವ್ರ ಪಕ್ಷದವರು ಮಾತನಾಡ್ಕೊಂಡಿರ್ತಾರೆ. ಬಟ್ ಹೈಕಮಾಂಡ್ನ ನಡೆ ಇವಾಗ ಬಹಳ ಕುತೂಹಲವನ್ನು ಮೂಡಿಸಿದೆ. ಅದಕ್ಕೆ ಕಾರಣ ಒಂದು ಕಡೆ ಇನ್ನೇನಾದರೂ ಕಾರಣಗಳಿದೆಯಾ, ರೀಸನ್ ಕೊಟ್ಟು ಮುಂದೂಡಬಹುದಾ, ಏನಿದೆ ರಾಹುಲ್ ಗಾಂಧಿ ಮನಸ್ಸಲ್ಲಿ, ಡಿ ಕೆ ಶಿವಕುಮಾರ್ಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತಾರ, ಇಲ್ಲ ಬೇಡ, ಹೆಂಗಿದ್ರು ದಕ್ಷಿಣದಲ್ಲಿ 3 ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ ಅವರು, ಕರ್ನಾಟಕ, ತೆಲಂಗಾಣ ಮತ್ತು ಕೇರಳ. ಈಗ ಡಿಸ್ಟರ್ಬೇ ಮಾಡೋದು ಬೇಡ ಅಂತ ತೀರ್ಮಾನಕ್ಕೆ ಬರ್ತಾರಾ? ಸೊ ಈ ಥರದ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇವೆ.